ನಾನು ಆಗಲೇ ಕೇಳ್ತಾ ಇದ್ದೆ ವೈರಸ್ ಕುರಿತಾಗಿ. ಇದ್ರ ಬಗ್ಗೆ ಜನ ಹೇಗೆ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ? ನಾರ್ಮಲ್ ಆಗಿ ಫಸ್ಟ್ ಆಫ್ ಆಲ್ ಇವಾಗ ವೈರಸ್ ಇಫೆಕ್ಟ್ ಯಾಕೆ ಆಗ್ತಿದೆ ಅಂದರೆ ನಮ್ಮ ಬಾಡಿದು ಇಮ್ಯುನಿಟಿ ಲೆವೆಲ್ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ಜನ ಇಮ್ಯುನಿಟಿ ಬೇಸ್ ಬೂಸ್ಟರ್ ಇಮ್ಯುನಿಟಿ ಕೂಡ ಆಗ್ತಾರೆ. ಲೈಕ್ ಇವಾಗ ಲಾಸ್ಟಾಗಿ ಏನಂದರೆ ಕಾಯಿಲೆ ಬಂದಿದ್ದು ಕೋವಿಡ್ ಆದಮೇಲೆ ಜನ ಏನು ಮಾಡಿದೆ, ವ್ಯಾಕ್ಸಿನೇಷನ್ ಹಾಕಿದೆ. ಯಾಕೆಂದರೆ ತುಂಬ ಜನಕ್ಕೆ ವಿದೌಟ್ ವ್ಯಾಕ್ಸಿನೇಷನ್ ಕೂಡ ಆ ಥರ ವೈರಸ್ ಏನೂ ಇಫೆಕ್ಟ್ ಮಾಡಿಲ್ಲ. ಯಾಕೆಂದರೆ ಇಮ್ಯುನಿಟಿ ಲೆವೆಲ್ ತುಂಬ ಡಿಪೆಂಡ್ ಇರುತ್ತೆ ಬಾಡಿಯಲ್ಲಿ. ಇವಾಗ ಕೂಡ ಏನಾದರೆ ವೈರಸ್ ನ್ಯೂಸಲ್ಲಿ ಬರ್ತಿದೆ, ತುಂಬ ಜನ ಹೇಳ್ತಿದೆ ಆ ಥರ ವೈರಸ್ ಬರ್ತಿದೆ. ಫಸ್ಟ್ ಆಫ್ ಆಲ್ ಯಾರಾದರೆ ಆ ಥರನಿಂದ ಪ್ರಿಕಾಷನ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಮೇಜರಾಗಿ ಅವ್ರದ್ದು ಇಮ್ಯುನಿಟಿ ಲೆವೆಲ್ ಕರೆಕ್ಟ್ ಆಗಿರಬೇಕು. ಆ ಇಮ್ಯುನಿಟಿ ಲೆವೆಲ್ ಹೆಂಗೆ ಮೇಂಟೈನ್ ಮಾಡಬೇಕಾಗತ್ತೆ ಅಂದರೆ ಟೈಮ್ ಟು ಟೈಮ್ ಊಟ ತಿಂಡಿ ಇರಬೇಕು, ಡೈಲಿ ಫ್ರೂಟ್ಸ್ ಕನ್ಸಪ್ಷನ್ ಇರಬೇಕಾಗತ್ತೆ, ವಾಕಿಂಗ್ ಎಕ್ಸಸೈಸ್ ಡೈಲಿ ಲೈಫ್ ಸ್ಟೈಲಲ್ಲಿ ಇರಬೇಕು. ಪ್ಲಸ್ ಟೆನ್ಷನ್ ಸ್ಟ್ರೆಸ್ ಕಡಿಮೆ ಇದ್ದರೆ ಅದು ಆಟೋಮೆಟ್ಲಿ ಹೆಲ್ಪ್ ಮಾಡ್ತಾರೆ. ಪ್ಲಸ್ ಯಾರಾದ್ರಕ್ಕೆ ಏನಾದರೂ ಡಯಾಬಿಟೀಸ್ ಥೈರಾಯ್ಡ್ ಆ ಥರ ಕಂಡೀಷನ್ಸ್ ಇದೆ ಅಂದರೆ ಅದಕ್ಕೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಮೆಡಿಕೇಷನ್ ತೊಗೊಂಡು ನ್ಯೂಟ್ರಲೈಸ್ ಮಾಡ್ಬೋದು. ಯಾಕಂದರೆ ತುಂಬ ಜನಗೆ ಏನಾದರೂ ಡಯಾಬಿಟೀಸ್ ಇದೆ ಅಂದರೆ ಆ ಥರ ವೈರಸ್ ಹೇಳೋ ಪ್ರಕಾರ ಬೇಗ ಇಫೆಕ್ಟ್ ಆಗುತ್ತೆ. ಸೊ ಅದು ಕೂಡ ಒನ್ ಆಫ್ ದಿ ಕಾಷನಲ್ಲಿ ಇರುತ್ತೆ. ಪ್ಲಸ್ ಯಾರಾದ್ರಕ್ಕೆ ಲೈಕ್ ಇವಾಗ ಡೆಫಿಷಿಯನ್ಸೀಸ್ ಇರುತ್ತೆ, ತುಂಬ ಜನಕ್ಕೆ ಜಿಂಕ್ ಡೆಫಿಷಿಯನ್ಸಿ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ಅದಕ್ಕೆ ಕರೆಕ್ಟಾಗಿ ಮಾತ್ರೆ ಪ್ರಕಾರ ಮೆಡಿಕೇಷನ್ಸ್ನಿಂದ ನೀವು ರಿಕವರಿ ಮಾಡ್ಬೋದು, ಇಲ್ಲಾಂದರೆ ನಿಮ್ಮದು ಫುಡ್ ಲೈಫ್ ಸ್ಟೈಲ್ನಿಂದ ರಿಕವರಿ ಮಾಡ್ಬೋದು. ಸೊ ಮೇನಾಗಿ ಪ್ರಿಕಾಷನ್ಸ್ ಆ ಥರ ವೈರಸ್ನಿಂದ ಏನಾದರೂ ಇದೆ ಅಂದರೆ ಬೆಟರ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಇಮ್ಯುನಿಟಿ ಲೆವೆಲ್ ಡೆವಲಪ್ ಮಾಡಿ ಆಟೋಮೆಟ್ಲಿ ಆ ಪ್ರಾಬ್ಲಮ್ ಏನಾದರೂ ಇಫೆಕ್ಟ್ ಆಗ್ತಿದೆ ಅಂದರೆ ಕೂಡ ಇನ್ ದಿ ಫಾರ್ಮ್ ಆಫ್ ಸಿಮ್ಟಮ್ಸ್ ಸ್ವಲ್ಪ ಜನಕ್ಕೆ ಜಸ್ಟ್ 5 days ಸಿಮ್ಟಮ್ಸಲ್ಲಿ ಕ್ಲಿಯರ್ ಆಗುತ್ತೆ, ಸ್ವಲ್ಪ ಜನಕ್ಕೆ 1 day ಸಿಮ್ಟಮ್ಸಲ್ಲಿ ವಿದೌಟ್ ಮೆಡಿಕೇಷನ್ ಕ್ಲಿಯರ್ ಆಗುತ್ತೆ. ಸೊ ಯಾರಾದ್ರಿಗೆ ಇವಾಗ ಥ್ರೋಟ್ ಇನ್ಫೆಕ್ಷನ್ ಬರ್ತಿದೆ, ತುಂಬ ಜನ ಥಿಂಕ್ ಮಾಡ್ತಾರೆ ಲೈಕ್ ಆ ವೈರಸ್ನಿಂದ ಇದೆ. ಬಟ್ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದೆ ಅಂದರೆ ಆ ವೈರಸ್ ಕೂಡ ಇಲ್ಲ, ಬೇರೆ ಯಾವುದೋ ಪ್ರಾಬ್ಲಮ್ ಇರಲಿ ಕೂಡ ಇಫೆಕ್ಟ್ ಆಗೋಲ್ಲ. ಸೊ ಕರೆಕ್ಟ್ ಟೈಮಲ್ಲಿ ನಿಮ್ಮದು ಲೈಫ್ ಸ್ಟೈಲ್ ಫಾಲೋ ಮಾಡಿ, ಊಟ ತಿಂಡಿ ಟೈಮ್ ಟು ಟೈಮ್ ಮಾಡಿ, ಐರನ್ ಕಂಟೆಂಟ್ ಯಾವುದಲ್ಲಿ ಸಿಗ್ತಿದೆ ಫುಡ್ ಆ ಥರ ಕನ್ಸ್ಯೂಮ್ ಮಾಡಿ, ಆಯಿಲಿ ಕಂಟೆಂಟ್ ಕಡಿಮೆ ಮಾಡಿ, ಮಾಸ್ಕ್ ಹಾಕಿ. ಸೊ ಅದರಿಂದ ಏನಾಗುತ್ತೆ ಪ್ರಿಕಾಷನ್ಸ್ ಥರ ನಿಮ್ಮ ಹೆಲ್ತಲ್ಲಿ ಲೈಫ್ ಸ್ಟೈಲ್ ಥರ ಒಂದು ಆ್ಯಡ್ ಆಗುತ್ತೆ. ಸೊ ಅದೇನಿಂದ ನೀವು ಕಂಟಿನ್ಯೂ ಮಾಡಿ ಹೋದರೆ ಆಟೋಮೆಟ್ಲಿ ನಿಮಗೆ ಆ ಪ್ರಾಬ್ಲಮ್ನಿಂದ ಕೂಡ ರಿಲೀಫ್ ಆಗುತ್ತೆ. ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಬರ್ತಿದೆ ಅದರಿಂದ ಕೂಡ ನಾವು ಆ್ಯಸ್ ಎ ಪ್ರಿಕಾಷನ್ ಮುಂಚೆನಿಂದ ರೆಡಿ ಆಗಿರ್ತೀನಿ ಫೈಟ್ ಬ್ಯಾಕ್ ಮಾಡೋಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.